ಕಾರ್ ನೋಡಿ ಪಾರ್ಷೆ. ನಮಸ್ಕಾರ ಬಸ್ಸು, ಇನ್ನೊಂದು ವೀಡಿಯೋಗೆ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು GSAUTOVLOGS. ಸೊ ಈ ಲಾಸ್ಟ್ ವೀಡಿಯೋಲಿ ನಾನು N250 ಓಡಿಸಿದ್ದೆ. ಸೊ ಈಗ ಅದರ ದೊಡ್ಡಣ್ಣ ಇಲ್ಲೇ ನಿಂತಿದೆಯಲ್ಲ F250 ಅಂತ, ಸೊ ಇದು ಓಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದೇ ಕಲರ್ ಗಾಡಿನ ನಾನು ಓಡಿಸ್ತಾ ಇರೋದು, ಬಟ್ ಒಂದು ವ್ಯೂ ಇಲ್ಲಿ ಶೋರೂಮ್ ಹತ್ರ ನಿಲ್ಲಿಸಿದ್ದಾರೆ. ಸೊ ಒಂದು 360 ಡಿಗ್ರಿ ವ್ಯೂ ಹಾಕ್ಕೊಳ್ಳಿ ಹೆಂಗೆ ಕಾಣಿಸುತ್ತೆ ಗಾಡಿ ಏನು ಅಂತ. ಆ್ಯಕ್ಚುಲಿ ನಾನು ಓಡ್ಸೋಕೆ ಹೋಗ್ತಾರೆ ಗಾಡಿ ಅದು F250, ಬಟ್ ನಿಮ್ಗೊಂದು 360 ವ್ಯೂ ತೋರಿಸೋಣ ಅಂದ್ಬಿಟ್ಟು F250 ಒಂದು ವಾಕ್ ಅರೌಂಡ್ ನೋಡಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಿಮಗೆ N250 F250ಗೆ ಏನೂ ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಇದು ಫೇರ್ಡ್ ವರ್ಷನು, ಅದು ನೇಕೆಡ್ ವರ್ಷನು. ಸೊ ಅದಕ್ಕೆ ನೇಕೆಡ್ F ಫೇರ್ಡ್ ಅಂತ. ಸೊ ಇದು ಕೂಡ ಸಿಂಗಲ್ ಚಾನಲ್ ABS ಅಂತಾನೆ. ಇದು ಟೈರ್ ಸೆಕ್ಷನ್ ಬಂದು 100/80. ಸೊ ಸೇಮ್ N250 ಅಷ್ಟೇ ಇರಬೇಕು, 100/80. ಹಿಂದೆ ಬಂದು 130/70. ಸೊ N250 F250 ಟೈರ್ ಸೈಜು ಹೆಚ್ಚು ಕಮ್ಮಿ ಸೇಮೇ, ಹೆಚ್ಚು ಕಮ್ಮಿ ಅಲ್ಲ, ಎಕ್ಸಾಕ್ಟ್ಲಿ ಸೇಮೇ ಇದೆ. ಸೊ ನೋಡೋಕ್ಕೆ ಗಾಡಿ ಹಿಂಗೆ ಕಾಣಿಸುತ್ತೆ ನೋಡಿ. ಸೀಟು ಏನೂ ಚೇಂಜ್ ಇಲ್ಲ ಗುರು, ಇದೊಂದು ಪಾರ್ಟ್ ಎಕ್ಸ್ಟ್ರಾ ಹಾಕಿದ್ದಾರೆ ಅಷ್ಟೇ, ಅದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ತೊಗೊತಾರೆ F250 ಅಂತ. ಅಂದರೆ ಪಲ್ಸರ್ F220 ಸ್ಟಾಪ್ ಮಾಡಿದ್ದಾರಲ್ಲ, ಸೊ ಅದು ರೀಪ್ಲೇಸ್ಮೆಂಟ್ ಆಗಿ ನಿಮಗೆ 250 ಕೊಟ್ಟಿರೋದು. ಸೊ ಎನಫ್ ಸ್ಪೀಕಿಂಗ್, ಬನ್ನಿ ಆ ಗಾಡಿನ ಓಡಿಸಿ ನಿಮಗೆ ರೈಡ್ ರಿವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಡ್ಯಾಶ್ ಇನ್ನೊಂದು ಸರಿ ನೋಡಿ. N250 ಇದೆ ಡ್ಯಾಶ್ ಇದರಲ್ಲಿರೋದು, ಏನೂ ಚೇಂಜಸ್ ಇಲ್ಲ. ಆ್ಯನಲಾಗ್ ಡಿಜಿಟಲ್ ಮಿಕ್ಸು ಅಲ್ಲೇ ಇದೆ ನೋಡಿ N250. ಅದನ್ನೇ ಇಲ್ಲಿ ಹಾಕಿದ್ದಾರೆ, ಜಸ್ಟ್ ಒಂದು ಫೇರಿಂಗ್ ಹಾಕಿದ್ದಾರೆ ಅಷ್ಟೇ. ಜೊತೆಗೆ ಮಿರರ್ಸು ಇಲ್ಲಿ ಕೊಟ್ಟಿದ್ದಾರೆ, RS ಅಲ್ಲೆಲ್ಲ ಬರುತ್ತಲ್ಲ ಅದೇ ಥರ. ಜೊತೆಗೆ ಮೇನ್ ಇದರಲ್ಲಿ ಅಬ್ಸರ್ವ್ ಮಾಡಬೇಕಿರೋದೇನು, ಇದು ಸಿಂಗಲ್ ಹ್ಯಾಂಡಲ್ ಬಾರು, ಇದು ಕ್ಲಿಪ್ ಆನ್ ನೋಡಿ. ಇದನ್ನೇ ಸಿಂಗಲ್ ಹ್ಯಾಂಡಲ್ ಬಾರ್ ಅಂದರೆ ಇದು ಒಂದೇ ಪೀಸು ನಿಮಗೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ. ಬಟ್ ಇದರಲ್ಲಿ ಕ್ಲಿಪ್ ಆನ್ ಅಂದರೆ ನೋಡಿ, ಇದೊಂದು ಪೋರ್ಷನ್ ಸಪ್ರೇಟಾ, ಇದನ್ನು ಸಪ್ರೇಟ್ ಬಿಚ್ಬೋದು, ಇದನ್ನು ಸಪ್ರೇಟ್ ಬಿಚ್ಬೋದು, ಇದೇ ಕ್ಲಿಪ್ ಆನ್ ಅಂತ ಹೇಳೋದು. ಸೊ F250ಯಲ್ಲಿ ನಿಮಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಸೊ N250ಯಲ್ಲಿ ಸಿಂಗಲ್ ಹ್ಯಾಂಡಲ್ ಬಾರು, F250ಯಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಒಂದು ವೈಸರು, ಮಿರರು, ಸೌಂಡ್ ಕೇಳಿಸ್ಕೊಳ್ಳಿ, ಸೇಮೇ, ಅದು ಏನು ಬಂತೋ ಇದು ಸೇಮೇ. ಬನ್ನಿ ಹೋಗ್ತಾ ನೋಡೋಣ. ಟರ್ನಿಂಗ್ ರೇಡಿಯಸ್ ಇದ್ರದ್ದು ಕೂಡ ಸೇಮೇ ಇದೆ ಗುರು. ಹ್ಯಾಂಡಲ್ ಬಾರ್ ಪೊಸಿಷನ್ ಏನು ಅಂದರೆ ಸೇಮು RS ಅಲ್ಲಿ ಏನು ಬರುತ್ತೋ ಹಂಗೆ ಇದೆ. RS ಕೂಡ ಇಷ್ಟೇ ಬರೋದು, ನಿಮಗೇನು ಇನ್ನು ಕೆಳಗಡೆ ಬರೋಲ್ಲ. ಸೊ RSಗೂ ಇದಕ್ಕೂ ಕಂಪೇರ್ ಮಾಡ್ಬೋದು ನೀವು ರೈಡಿಂಗ್ ಪೊಸಿಷನಲ್ಲಿ, ಅಂದರೆ ರೈಡಿಂಗ್ ಟ್ರಯಾಂಗಲಲ್ಲಿ. ಅದು ಬಿಟ್ಟು N250 ಕಂಪೇರ್ ಮಾಡೋದಾದರೆ ಏನಪ್ಪ N250ಗೂ F250ಗೂ ಡಿಫ್ರೆನ್ಸು ಅಂದರೆ, ಫಸ್ಟ್ ಥಿಂಗು ಮೇಜರಾಗಿ ಹ್ಯಾಂಡಲ್ ಬಾರ್, ಅದು ಸಿಂಗಲ್ ಹ್ಯಾಂಡಲ್ ಬಾರು, ಇದು ಕ್ಲಿಪ್ ಆನು. ಅಂದರೆ ಕ್ಲಿಪ್ ಆನ್ ಅಂದರೆ ನೋಡಿ, ಇದನ್ನು ಕ್ಲಿಪ್ ಮಾಡಿರೋದು, ಇದನ್ನು ಕ್ಲಿಪ್ ಸಪ್ರೇಟ್ ಮಾಡ್ಕೊಬೋದು ನೀವು. ಇನ್ನು ಚಾರ್ಜಿಂಗ್ ಸಾಕೆಟ್ ಎಲ್ಲ ಸೇಮ್ ಇದೆ, ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸೇಮ್ ಇದೆ, ಟೈರ್ ಸೈಜ್ ಕೂಡ ಸೇಮ್ ಇದೆ. ನನಗೆ ಸಖತ್ ಇಷ್ಟ ಆಗಿದೆ ಏನು ಗೊತ್ತಾ, ಮಿರರ್ ಪೊಸಿಷನು ಹೆಂಗಿದೆ ಅಂದರೆ, ನೀವು ಹೆಂಗೆ ಹೇಳೋದು, ಕಾರಲ್ಲಿ ಕೂಡ ನಿಮ್ಗೆ ಈ ವ್ಯೂ ಕೊಡಲ್ಲ ಗುರು. ನೋಡಿ ಕಂಪ್ಲೀಟ್ ಈ ಕಡೆ ರೋಡ್ ಕಾಣಿಸ್ತಾ ಇದೆ, ಈ ಕಡೆನೂ ಕಂಪ್ಲೀಟ್ ರೋಡ್ ಕಾಣಿಸ್ತಾ ಇದೆ. ಏನಿದಕ್ಕೆ ಮೇಜರ್ ಕಾಂಟ್ರಿಬ್ಯೂಟರ್ ಅಂತ ನೀವು ಕೇಳಿದ್ರೆ ನೋಡಿ, ಈ ಮಿರರ್ದು ಡಿಸೈನು ಇಲ್ಲಿ ಚಿಕ್ಕದಾಗಿ ಬಂದು ಇಲ್ಲಿ ದೊಡ್ಡದಾಗಿದೆಯಲ್ಲ, ಸೊ ಕಂಪ್ಲೀಟ್ ವ್ಯೂ ಸಿಗುತ್ತೆ. ನಾನು ಇಲ್ಲಿದ್ದೀನ, ಫುಲ್ ರೋಡೇ ನನಗೆ ಕಾಣಿಸ್ತಾ ಇದೆ. ಈ ಕಡೆನೂ ಅಷ್ಟೇ, ಈ ಸೈಡಿಂದ ಹಿಡಿದು ಈ ಸೈಡ್ವರೆಗೂ ನನಗೆ ಕಾಣಿಸ್ತಾ ಇದೆ. ಸೊ ಇದೆ. ಇನ್ನೂ ಈ ಡ್ಯಾಶಲ್ಲೆಲ್ಲ ಏನೂ ಚೇಂಜೇ ಇಲ್ಲ ಗುರು. ಗೇರ್ ಇಂಡಿಕೇಟ್ರು, RPM ಮೀಟ್ರು ಎಲ್ಲ ಸೇಮ್ ಟು ಸೇಮ್, ಓನ್ಲಿ ದ ಫೇರಿಂಗ್ ಆ್ಯಂಡ್ ದ ಮಿರರ್ ಪೊಸಿಷನ್, ದ ಹ್ಯಾಂಡಲ್ ಬಾರ್ಸ್ ಅಷ್ಟೇ. ಸೊ ಏನೋ ಸ್ಪೀಕಿಂಗ್, ಬನ್ನಿ ಸ್ವಲ್ಪ ಓಡಿಸೋಣ. ಸೊ ಫೇಡ್ ಬೈಕಲ್ಲಿ ನಿಮ್ಗೇನು ಅಡ್ವಾಂಟೇಜ್ ಅಂದರೆ ನೋಡಿ, ನಾನು ಹಿಂಗೆ ಸ್ವಲ್ಪ ಟಕ್ಕಿನಾದರೆ ಹೈ ಸ್ಪೀಡಲ್ಲಿ ಗಾಳಿ ಎಲ್ಲ ನನ್ನ ತಲೆ ಮೇಲೆ ಹೊಡ್ಕೊಂಡು ಹೋಗುತ್ತೆ, ನನಗೆ ಡೈರೆಕ್ಟಾಗಿ ಬೀಳಲ್ಲ. ಹಿಂಗೆ ಸ್ವಲ್ಪ ಟಾಪ್ ಸ್ಪೀಡ್ ಜಾಸ್ತಿ ಅಚೀವ್ ಮಾಡ್ಬೋದು. ಅದೇ ನೀವು ನೇಕೆಡಲ್ಲಿ ಏನೂ ಇರೋದೇ ಇಲ್ಲ, ಖಾಲಿ N250 ಇಲ್ಲಿಗೆ ಕಟ್ಟಾಗಿರುತ್ತಲ್ಲ, ಸೊ ಗಾಳಿ ಬಂದು ಡೈರೆಕ್ಟಾಗಿ ನಮಗೆ ಹೊಡಿತಾ ಇರುತ್ತೆ. ಆವಾಗ ಸ್ವಲ್ಪ ಸ್ಪೀಡ್ ಕಮ್ಮಿ ಆಗುತ್ತೆ, ಜೊತೆಗೆ ವಿಂಡ್ ಬ್ಲೇಸ್ ಜಾಸ್ತಿ ಇರುತ್ತೆ. ಬಟ್ ನೇಕೆಡಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ಮುಂದೆ ಏನು ಜಾಸ್ತಿ ವೆಯ್ಟೇ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಆಟ ಆಡಿಸ್ಬೋದು, ಇದನ್ನು ಆಟ ಆಡಿಸ್ಬೋದು. ಬಟ್ ಏನು ಅಂದರೆ ಅದರಷ್ಟು ಕಂಫರ್ಟಬಲ್ಲು, ಅದರಷ್ಟು ಕಾನ್ಫಿಡೆನ್ಸು ನಿಮಗೆ ಕೊಡಲ್ಲ ಇದು.
ಐ ಕ್ಯಾಚಿ. ಸಾಕು, ರೌಂಡ್ ಹಾಕೋಣ ಇಲ್ಲೇ. ಟರ್ನಿಂಗ್ ರೇಡಿಯಸ್ಸು ಸೇಮ್ N250 ಏನಿದೆಯೋ ಅಷ್ಟು. ಟರ್ನಿಂಗ್ ರೇಡಿಯಸ್ ಅಂದರೆ ನೀವು ಎಷ್ಟು ಗ್ಯಾಪಲ್ಲಿ ನೀವು ತಿರ್ಗಿಸ್ತೀರಾ, ಅಂದರೆ ಎಷ್ಟು ಜಾಗದಲ್ಲಿ ನೀವು ಟರ್ನ್ ಹೊಡಿಬೋದು ಅನ್ನೋದನ್ನೇ ಟರ್ನಿಂಗ್ ರೇಡಿಯಸ್ ಆಫ್ ದ ಬೈಕ್ ಅಂತ ಕರೀತಾರೆ. ಸೊ ಇದ್ರದ್ದು ಆಗಲಿ, ಸೊ ಈ ಗಾಡಿದಾಗಲಿ N250 ಟರ್ನಿಂಗ್ ರೇಡಿಯಸ್ ತುಂಬ ಕಮ್ಮಿ ಇದೆ. ಅಂದರೆ ಹ್ಯಾಂಡಲ್ ಬಾರ್ ಜಾಸ್ತಿ ತಿರುಗುತ್ತೆ, ಸೊ ಈಸಿಯಾಗಿ ತಿರ್ಸ್ಕೊಬೋದು. ನಮ್ಮ ಡಾಮಿನರಲ್ಲಿ ಏನಾಗುತ್ತೆ, ದೊಡ್ಡ ದೊಡ್ಡ ಫೋರ್ಕು ಅದೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಲಾಂಗಲ್ಲಿ ತಿರ್ಸ್ಕೊಂಬರ್ಬೇಕು. ಈ ಗಾಡಿಯೆಲ್ಲ ಹಿಂಗೆ ಟಕ್ ಅಂತ ತಿರ್ಸ್ಕೊಬೋದು. ಏನೋ ಪೆಟ್ರೋಲ್ ಆಗೋದಂಗಿದೆಯಲ್ಲಪ್ಪ. N250 ಏನು ರಿಫೈನ್ಮೆಂಟು, ಗೇರ್ ಶಿಫ್ಟಿಂಗ್ ಎಷ್ಟು ಸ್ಮೂತಾಗಿತ್ತೋ ಇದರಲ್ಲೂ ಕೂಡ ಅದೇ ಥರನೇ ಇದೆ. ಬಟ್ ಇದು ಓಡಿಸ್ಬೇಕಾದ್ರೆ ನಿಮ್ಗೊಂದು ಸ್ವಲ್ಪ ದೊಡ್ಡ ಗಾಡಿ ಓಡಿಸ್ತಾ ಏನೋ ಫೀಲ್ ಬರುತ್ತೆ ನಿಮಗೆ. ಅಂದರೆ ಮುಂದೆ ಸ್ವಲ್ಪ ಏನು ಹೇಳ್ತಾರೆ, ಐಟಮ್ಗಳೆಲ್ಲ ಜಾಸ್ತಿ ಇದೆಯಲ್ಲ, ಸೊ ಇಲ್ಲಿಂದ ನಿಮ್ಗೆ ಅಲ್ಲಿವರೆಗೂ ಐಟಮ್ ಕಾಣಿಸುತ್ತೆ. ಐಟಮ್ ಅನ್ನೋದಕ್ಕಿಂತ ಗಾಡಿದು ಪಾರ್ಟ್ಸ್ಗಳು ಕಾಣಿಸುತ್ತೆ. ದೊಡ್ಡ ಗಾಡಿ ಓಡಿಸ್ತಾ ಅನ್ನೋ ಫೀಲ್ ಕೊಡುತ್ತೆ ನಿಮಗೆ. ಅದೇ N250 ಏನು ಇಲ್ಲಿಗೆ ಕಟ್ಟಾಕ್ಬಿಡುತ್ತೆ, ಮುಂದೆ ಏನು ಇಲ್ಲಪ್ಪ ಅಂದರೆ ಚಿಕ್ಕ ಗಾಡಿ ಅನ್ನೋ ಫೀಲ್ ಬರುತ್ತೆ ನಿಮಗೆ. ಅದೇ ಒಂದು ನೇಕೆಡ್ಗೂ ಒಂದು ಸ್ಪೋರ್ಟ್ಸ್ ಫೇಡ್ ಗಾಡಿಗೂ ಇರೋವಂಥ ಡಿಫ್ರೆನ್ಸು. ಕಲರ್ ಇದು ಒಂಥರ ಗ್ರೇನೋ ಬ್ಲೂನೋ ಗೊತ್ತಾಗ್ತಾ ಇಲ್ಲ ಗುರು, ಬಿಸಿಲಿಗೆ ಗೊತ್ತಾಗ್ತಾ ಇಲ್ಲ ನೀಟಾಗಿ. ಓ ಕಾರ್ ನೋಡಿ, ಪಾರ್ಷೆ. ಆಟ ಸಾಮಾನು ಇದ್ದಂಗಿದೆ ಕಾರು, ಚಿಕ್ಕದಾಗಿ ರೋಡ್ ಮೇಲೆ ಮಲ್ಕೊಂಡ್ಬಿಟ್ಟಿದೆಯಲ್ಲ ಹಂಗೆ. ನಾವು ನಿಂತ್ಕೊಂಡ್ರೆ ನಮ್ಮ ಸೊಂಟದವರೆಗೂ ಬರುತ್ತೆ ಅಷ್ಟೇ ಗಾಡಿ ಅದು. ಸೊ ನಿಮಗೆ ಸ್ಪೋರ್ಟ್ ಕಾರ್ಸ್ ಎಲ್ಲ ಹಂಗೆ, ಲ್ಯಾಂಬೋಗಿನಿ, ಫೆರಾರಿ, ಒಂದು ಯಾವ್ದು ಬರುತ್ತಲ್ಲ ಪಾರ್ಷೆ, ಆಡಿ R8 ಎಲ್ಲ ಗಾಡಿಗಳು ಹಿಂಗೆ ಬರೋದು. ನೆಲದ ಮೇಲೆ ನಿಮ್ಗೆ ಹಾಸ್ಕೊಂಡ್ಬಿಟ್ಟಿರುತ್ತೆ ಆ ಗಾಡಿಗಳೆಲ್ಲ. ನೀವು ಹೋಗಿ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಸೊಂಟದವರೆಗೂ ಬರೋಲ್ಲ. ಲ್ಯಾಂಬೋಗಿನಿ ಎಲ್ಲ ನಿಮ್ಮ ಸೊಂಟದವರೆಗೂ ಕೂಡ ಬರೋಲ್ಲ, ಕೆಳಗಡೆಗೆ ಇರುತ್ತೆ. ಸೊ F250 ಫಸ್ಟ್ ರೈಡ್ ಇಂಪ್ರೆಷನ್ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತ ಗಾಡಿನ ಶೋರೂಮ್ ಅವ್ರಿಗೆ ವಾಪಸ್ ಕೊಡೋ ಸಮಯ ಬಂದಿದೆ. ಸೊ ಈ ಗಾಡಿಯಲ್ಲೂ ಅಷ್ಟೇ ಎಲ್ಲೂ ನಿಮಗೆ ಬಲ್ಬ್ಗಳೇನು ಯೂಸ್ ಮಾಡಿಲ್ಲ ನೋಡಿ. ಇದು ಕೂಡ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪೇ. ಸೊ ಇದರಲ್ಲೂ ಕೂಡ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪೇ ಬರುತ್ತೆ, LED ಇಂಡಿಕೇಟರ್ಸು ಜೊತೆಗೆ ಹಿಂದೆ ಕೂಡ ಟೈಲ್ ಲೈಟು. LED ಮಾಮೂಲಿ ಪಲ್ಸರಲ್ಲಿ ಏನು ಬರುತ್ತಲ್ಲ ಟೈಲ್ ಲೈಟ್ ಬಿಡಿ, ಪಲ್ಸರ್ 150 ಕೂಡ ನಿಮಗೆ LED ಕೊಟ್ಟಿರ್ತಾರೆ. ಸೊ ಇಂಡಿಕೇಟರ್ ಕೂಡ LED. ಒಂದ್ಸರಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳಿ. ಸೊ ಸೌಂಡ್ ಚೆನ್ನಾಗಿದೆ ಗುರು. ಸೊ F250 ರಿವ್ಯೂ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತ ಕಮಿಂಗ್ ಡೇಸಲ್ಲಿ ಇದ್ರ ಓನರ್ಶಿಪ್ ರಿವ್ಯೂ ಅಂದರೆ ಲಾಂಗ್ ಟರ್ಮ್ ಓನರ್ಶಿಪ್ ರಿವ್ಯೂ ಕೂಡ ಮಾಡೋಣ. ಅಂದರೆ ಯಾರಾದರೂ ಗಾಡಿ ತೊಗೊಂಡಿರ್ತಾರಲ್ಲ ಅವರು ಒಂದು 10,000 5,000 ಅಥವಾ 15,000 ಕಿಲೋಮೀಟ್ರ್ ಓಡಿಸಿದಾಗ ಒಂದು ಐಡಿಯಾ ಬಂದಿರುತ್ತೆ ಅವ್ರಿಗೆ. ಸೊ ಅವ್ರ ಹತ್ರ ನಾವು ಕೇಳಿ ತಿಳ್ಕೊಂಡಾಗ ಈ ಗಾಡಿದು ಪ್ರೋಸು ಕಾನ್ಸು ಏನು ಮೆರಿಟ್ಸು ಡಿಮೆರಿಟ್ಸು ಎಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಸದ್ಯಕ್ಕೆ ಇದನ್ನು ಯಾವತ್ತೂ ಓಡಿಸಿದ್ದಿಲ್ಲ, ಸೊ ಓಡಿಸಿ ಹೆಂಗಿದೆ ಫಸ್ಟ್ ರೈಡ್ ರಿವ್ಯೂ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಒಳ್ಳೊಳ್ಳೆ ಗಾಡಿಗಳದ್ದು ರಿವ್ಯೂ ಎಲ್ಲ ಬರ್ತಾ ಇರುತ್ತೆ, ಒಳ್ಳೆ ಕಂಟೆಂಟ್ ಸಿಗುತ್ತೆ. ಸ್ಪೆಷಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿರಿ, ನಮ್ಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಟಾಟಾ ಆ್ಯಂಡ್ ಬೈ ಬಾಯ್. ಬಿಡೋಣ ರೀ ಅವ್ರ ಹತ್ರ ಒಂದು ಥ್ಯಾಂಕ್ ಯು ಹೇಳ್ಬಿಟ್ಟು ಪಾಪ ರೈಡ್ ರಿವ್ಯೂ ಕೊಟ್ಟಿರೋದಕ್ಕೆ. ಸೊ ಥ್ಯಾಂಕ್ ಯು ಸರ್. ಸೊ ಹೇಳಿದ್ನಲ್ಲ ಜಗದೀಶ್ ಅಂತ, ಇವರು ಕಿವರಾಜ್ ಮಾರತಳ್ಳಿಯಲ್ಲಿ ಮ್ಯಾನೇಜರು. ಸೊ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಯಾವುದೇ ಬಜಾಜ್ ಗಾಡಿ ಏನೇ ಅಂದರೆ ನಿಮಗೆ ಸೇಲ್ಸಲ್ಲಿ ಮಾತ್ರ ಏನಾದರೂ ಸಪೋರ್ಟ್ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಬಾಯ್.